ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಗಾಯ್ಸ್ ಏನಪ್ಪ ನಾನು ನಿಮಗೆ ತಿಳಿಸೋದಕ್ಕೆ ಬಂದೆ ಅಂತ ಅಂದರೆ, ಯಾರೆಲ್ಲ LLB ಓದ್ತಾ ಇದ್ದೀರಾ, 5 ಇಯರ್ LLB ಆಗಿರ್ಬೋದು ಅಥವಾ 3 ಇಯರ್ LLB ಆಗಿರ್ಬೋದು, ಅವರು ನೀವೆಲ್ಲರೂ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಜೂನ್ ಮಂತಲ್ಲಿ ನಡೆದಿರೋ ಅಂತಹ, ಅಂದರೆ ಜುಲೈ ಮಂತಲ್ಲಿ, ಆ್ಯಕ್ಚುಲಿ ಜೂನ್ ಎಕ್ಸಾಮ್ ಅಂತ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಜುಲೈ ಆಗಸ್ಟಲ್ಲಿ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಅವ್ರಿಗೆ ರಿಸಲ್ಟ್ ಯಾವಾಗಾಗುತ್ತಪ್ಪ ಅಂತ ತುಂಬಾ ಟೆನ್ಷನಲ್ಲಿ ಇರ್ತೀರ ಗೈಸ್. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ ಗೈಸ್, ನೋಡಿ ಇಲ್ಲಿ ನಾನು ರೀಸೆಂಟ್ 2 ಇಯರ್ಸಿಂದ ಬಂದಿರೋ ರಿಸಲ್ಟ್ನ ನಾನು ತುಂಬ ನಮ್ಮ ಸೀನಿಯರ್ಸ್ಗಳ ಹತ್ರ ಆಗಿರ್ಬೋದು ಕಲೆಕ್ಟ್ ಮಾಡಿ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಗೈಸ್. ಮತ್ತು ಈ ಒಂದು ವಿಡಿಯೋ ಯಾವುದೇ ಒಂದು ವ್ಯೂಸ್ಗೋಸ್ಕರ ಅಲ್ಲ ಅಥವಾ ಫಾಲೋವರ್ಸ್ಗೋಸ್ಕರ ಅಲ್ಲ. ನೀವು ತುಂಬ ಕಮೆಂಟ್ ಮಾಡ್ತೀರಾ ಅಂತ ಗೊತ್ತು ಗೈಸ್. ಸೊ ಆಮೇಲೆ ಇವನು ಬರೀ ವ್ಯೂಸ್ಗೋಸ್ಕರ ವಿಡಿಯೋ ಮಾಡಿದ್ದಾನೆ ಗೈಸ್. ನನಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ಅಲ್ಲೂ ಕೂಡ ತುಂಬ ಜನ ಕೇಳಿದ್ದಾರೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿದ್ದೀನಿ ಅಂತ. ಅದಕ್ಕೋಸ್ಕರ ಮಾತ್ರ ನಾನು ವಿಡಿಯೋ ಮಾಡ್ತಾ ಇರೋದು ಗೈಸ್, ನಾಟ್ ಫಾರ್ ವ್ಯೂಸ್, ಓಕೆನಾ? ಸೊ ನಾನು ಓನ್ಲಿ ನಿಮಗೇನು ವಿಷಯ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಮಾತ್ರ ಬಂದಿರೋದು ಗೈಸ್. ನನಗೆ ಆ ಥರ ಯಾವುದೇ ರೀತಿ ಇಲ್ಲ. ನನಗನ್ಸಿದ್ದು ನನ್ನ ಪ್ರಕಾರ ಮಾತ್ರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದೇನೆ ಅಂತಂದರೆ ಜಸ್ಟ್ ನೀವು ಈ ವಿಡಿಯೋನೇ ನೋಡಬೇಡಿ ಗೈಸ್, ಓಕೆನಾ? ಜಸ್ಟ್ ಬೇರೆ ವಿಡಿಯೋ ನೋಡ್ಕೊಳ್ಳಿ. ಸೊ ಗೈಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಬಂದು ನಾನು ಮಾಡ್ತಾ ಇರೋದು August 21 ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು August 21 ಇದೆ ಗೈಸ್, ಓಕೆನಾ? ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಗೈಸ್, ಓಕೆನಾ? ಪ್ರತಿಯೊಬ್ಬರಿಗೂ ಆ ತಾಯಿ ಎಲ್ರಿಗೂ ಒಳ್ಳೆಯದು, ಆಯುಷ್ಯ, ಆರೋಗ್ಯ, ವಿದ್ಯೆ, ಬುದ್ಧಿ, ಪ್ರತಿಯೊಂದು ಲಕ್ಷ್ಮಿ ಎಲ್ಲನೂ ಕೊಟ್ಟು ಕಾಪಾಡಲಿ ನಿಮ್ಮೆಲ್ರಿಗೂ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನನ್ನ ಟೆಲಿಗ್ರಾಮ್ ಚಾನಲನ್ನು ಲಿಂಕು ಬಯೋದಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ LLB ರಿಸಲ್ಟ್ಸು ಈ ಕಡೆ ಬಂದು ನಾನು ಹೇಳ್ತಾ ಇರೋದು ನಿಮಗೆ ಎಕ್ಸಾಮ್ ಎಂಡ್ ಡೇಟ್ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಕಡೆ ಬಂದು ಪ್ರೀವಿಯಸ್ ಇಯರ್ಸ್ ರೆಕಾರ್ಡ್ಸು ರಿಸಲ್ಟ್ ಅನೌನ್ಸ್ಮೆಂಟ್ ಡೇಟ್ ಅಂತ ನಾನು ನಿಮಗೆ ಹಾಕಿದ್ದೀನಿ, ಓಕೆನಾ? ನಾವೀಗ ಜನವರಿ 2025 ಎಕ್ಸಾಮ್ ನಡೆದಿರೋದು. 3 ಇಯರ್ಸ್ LLBಗೆ ಎಕ್ಸಾಮ್ ನಡೆದಿರೋದು. ಯಾವಾಗ ರಿಸಲ್ಟ್ ಬಂತು ಅಂದರೆ ಜನವರಿ ಫೆಬ್ರವರಿ ಬಂತು. ಸೊ ಮಾರ್ಚ್ 20ಗೆ ಕೊಟ್ಟಿದ್ದಾರೆ ಗೈಸ್ ರಿಸಲ್ಟ್ ಅನೌನ್ಸ್ ಆಗಿರೋದು. ಮಾರ್ಚ್ 20 ರಿಸಲ್ಟ್ ಅನೌನ್ಸ್ ಆಗಿದೆ. ಅದೇ ರೀತಿ ನಾವು ಜೂನ್ 2025 ಎಕ್ಸಾಮ್ ನೋಡಿದ್ರೆ, ಜೂನ್ ಎಕ್ಸಾಮ್ ಎಂಡ್ ಆಗಿರೋದು ಯಾವಾಗ? 30th ಜೂನ್ ಆಗಿದೆ, ಓಕೆನಾ? 30th ಕೆಲವರಿಗೆ ಒಂದಿನ ಮುಂಚೆ ಆಗಿರ್ಬೋದು, 1-2 ದಿನ ಮುಂಚೆ ಆಗಿರ್ಬೋದು, ಅಥವಾ ಕೆಲವರಿಗೆ 1-2 ದಿನ ಹಿಂದೆನೂ ಕೂಡ ಕಂಪ್ಲೀಟ್ ಆಗಿರ್ಬೋದು, ಓಕೆನಾ? 1-2 ದಿನ ಮುಂಚೆ ಹಿಂದೆ ಆಗಿರ್ಬೋದು. ಸೇಮ್ ಡೇಟಲ್ಲಿ ಕೆಲವ್ರಿಗೆ ಮುಗ್ದಿರುತ್ತೆ, ಕೆಲವ್ರಿಗೆ 2-3 ದಿನ ಹೆಚ್ಚು ಕಮ್ಮಿ ಆಗಿರುತ್ತೆ. ಬಟ್ ಆದರೆ ರಿಸಲ್ಟ್ ಬಂದಿರೋದು ಜೂನ್ 30ಕ್ಕೆ ಎಂಡ್ ಆದರೆ, ಜುಲೈ ತೊಗೊಂಡಿದ್ದಾರೆ ಆಗಸ್ಟ್ 2ನೇ ತಾರೀಕು. ಅಲ್ಲಿಗೆ ಇಲ್ಲಿ ನೋಡಿ ಗಾಯ್ಸ್, ಜಸ್ಟು 32 ದಿನಕ್ಕೆ ಕೊಟ್ಟಿದ್ದಾರೆ ಗಾಯ್ಸ್. ಸೊ ಜೂನಲ್ಲಿ ನಡೆದಿರೋದು ಜಸ್ಟ್ 32 ಡೇಸ್ ಮಾತ್ರ ತೊಗೊಂಡಿದ್ದಾರೆ, ಓಕೆನಾ? 32 ಡೇಸ್ ಮಾತ್ರ ತೊಗೊಂಡಿದ್ದಾರೆ. ಇದು ನಮಗೆ ಮೇಯ್ನಾಗಿ ನಾವು ನೋಡೋ ಅಂಥದ್ದು, ಓಕೆನಾ? ನೆಕ್ಸ್ಟು ಮೊನ್ನೆ 2026 ಎಕ್ಸಾಮ್ ರಿಸಲ್ಟು ನಾನು ಈಗ ಆಲ್ರೆಡಿ ಯೂಟ್ಯೂಬ್ ವೀಡಿಯೋ ಮಾಡಿದ್ನಲ್ಲ ಲಾಸ್ಟ್ ಟೈಮು. ಸೊ ಅದು ನಮಗೆ ಮುಗ್ದಿದ್ದು 5th ಫೆಬ್ರವರಿಲಿ, ಅಂದರೆ 5th 6th ಅಥವಾ 4th 5th ಈ ರೀತಿ ಮುಗ್ದಿದೆ, ಓಕೆನಾ? ಅದ್ರದ್ದು ಎಕ್ಸಾಮ್ ಬಂದಿದ್ದು ಮಾರ್ಚ್ 23. ಸೊ ಗೈಸ್, ಇದು ಎಷ್ಟು ದಿನ ತೊಗೊಂತು ಅಂತಂದರೆ ನಿಮಗೆ ಅಲ್ಲಿಗೆ ಹತ್ತತ್ರ ನಿಮಗೆ 41 ಡೇಸ್ ಅಥವಾ 42 ಡೇಸ್ ಗಂಟ ತೊಗೊಂಡಿರುತ್ತೆ. ಅದು ಕೆಲವ್ರಿಗೆ 2-3 ದಿನ ಎಕ್ಸ್ಟೆಂಡ್ ಆಗಿರುತ್ತಲ್ಲ, ಈ ರೀತಿ 41-42 ಡೇಸ್ ತೊಗೊಂಡೈತೆ. ಸೊ ಗೈಸ್, ಅಲ್ಲಿಗೆ ನಾವು ಆ್ಯಡ್ ಸೆಮಿಸ್ಟರ್ ಬಂದು ಸೊ ಒಂದು 35 to 40 ಡೇಸ್ ಒಳಗೆ ಬಿಡ್ತಾರೆ. ಈವನ್ ಸೆಮಿಸ್ಟರ್ ಇರುತ್ತಲ್ಲ ಗೈಸ್, 2nd ಸೆಮಿಸ್ಟರ್, 4th ಸೆಮಿಸ್ಟರ್, 6th ಸೆಮಿಸ್ಟರ್, 8th ಸೆಮಿಸ್ಟರ್, 10th ಸೆಮಿಸ್ಟರ್, ಅವರಿಗೆ ಜಸ್ಟು 30 to 35 ಡೇಸ್, 35 to 40 ಡೇಸ್ ಈ ರೀತಿ ಅಂತರದಲ್ಲೇ ಕೊಡ್ತಾ ಇದ್ದಾರೆ ಗೈಸ್. ಮತ್ತು ನಾವೀಗ ಬರೆದಿರೋದು ಜುಲೈಯಲ್ಲಿ 2026 ನಾವು ಬರೆದಿರೋದು ಯಾರ್ಯಾರ್ದು? 2nd ಸೆಮ್ ಬರೆದಿರ್ತೀರಾ, 4th ಸೆಮ್ ಬರೆದಿರ್ತೀರಾ, 6th ಸೆಮ್ ಬರೆದಿರ್ತೀರಾ, ಮತ್ತು 8th ಸೆಮ್ಮು, 10th ಸೆಮ್ಮು ಈ ರೀತಿ ಬರೆದಿರ್ತಾರೆ. 3 ಇಯರು ಮತ್ತು 5 ಇಯರ್ LLB ಸ್ಟೂಡೆಂಟ್ಸು, ಓಕೆನಾ? ಸೊ ನೆನ್ನೆ ಮತ್ತು ಇವತ್ತು ನೋಡೋದಾದರೆ, ನನ್ನ ಟೆಲಿಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. BBA BCom 10th ಸೆಮ್ಮಿಂದು ಆಲ್ರೆಡಿ ರಿಸಲ್ಟ್ ಬಂದಿದೆ ಗೈಸ್. 10th ಸೆಮ್, ಓಕೆನಾ? ಆಲ್ರೆಡಿ ಅವ್ರದ್ದು ಎಕ್ಸಾಮ್ ಆಗಿರೋದು ಯಾವಾಗ? ನಿಮಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತಿರುತ್ತೆ, ನಿಮಗೇ ಗೊತ್ತಿರುತ್ತೆ ಯಾವಾಗ. ಮೋಸ್ಟ್ಲಿ ಅವ್ರದ್ದು ಮುಗ್ದಿರೋದು ಜುಲೈ 27 ಅಥವಾ ಜುಲೈ 28 ಅಥವಾ ಜುಲೈ 29 ಈ ರೀತಿ ಅಂತರದಲ್ಲಿ ಲಾಸ್ಟ್ ಡೇಟ್ ಎಕ್ಸಾಮ್ ಮುಗ್ದಿದೆ. ಸೊ ಅವ್ರಿಗೆ ಆಲ್ರೆಡಿ ಇವತ್ತೇ August 21 ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಬಿಟ್ಟಿದೆ ಗೈಸ್.
ಸೊ ನಮಗೆ 3 ಇಯರ್ಸ್ LLB ಆಗಿರ್ಬೋದು ಅಥವಾ ಮಿಕ್ಕಿದ್ದು ಸೆಮಿಸ್ಟರ್ 5 ಇಯರ್ಸ್ LLB ಅವ್ರಿಗಾಗಿರ್ಬೋದು ಯಾವಾಗರಪ್ಪ ರಿಸಲ್ಟ್ ಬರುತ್ತೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನನ್ನ ಪ್ರಕಾರ ನಾನು ಹೇಳೋದಾದರೆ ಗೈಸ್ ನಿಮಗೆ ಇನ್ನು ಜಸ್ಟ್ ನಮಗೆ ಕೆಲವ್ರು ತುಂಬ ಜನ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ವೀಡಿಯೋ ಮಾಡ್ತಾಯಿದ್ದಾರೆ. ನಾನು ಅದನ್ನೆಲ್ಲ ನೋಡಿಕೊಂಡು ಪ್ರತಿಯೊಂದು ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ, ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಗೈಸ್. ಸೊ ನಮಗೂ ಹೇಳೋದಕ್ಕಾಗೋದಿಲ್ಲ ಗೈಸ್, ನಾಳೆಯಿಂದ ಹಿಡಿದು ನಿಮಗೆ 15 ಡೇಸಲ್ಲಿ ಯಾವಾಗ ಬೇಕಾದ್ರೂ ರಿಸಲ್ಟ್ ಬರ್ಬೋದು ಗೈಸ್. ಇದೊಂದು ಹೇಳ್ಬೋದು ಅಷ್ಟೇ ಗೈಸ್. 15 ಡೇಸ್ ವೆಯ್ಟ್ ಮಾಡ್ತಾಯಿರಿ, ಪಕ್ಕಾ ರಿಸಲ್ಟ್ ಬಂದೇ ಬರುತ್ತೆ. ನಾಳೆಯಿಂದ 15 ಡೇಸಲ್ಲಿ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದಂತ ಈಗ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಿ ಇಲ್ಲಿ ಡೇಟ್ಸ್ ಪ್ರಕಾರ ನಾನು ತಗೊಬಂತೀನಿ, ನಾನೇನೋ ಇಲ್ಲಿ ಫೇಕಾಗಿ ಹೇಳೋದಕ್ಕೆ ಬಂದಿಲ್ಲ ಗೈಸ್. ಸೊ ಅದರಿಂದ ನನ್ನ ಅನಾಲಿಸಿಸ್ ಮಾಡಿ ನಿಮಗೆ ಹೇಳಿದ್ದೀನಿ ಗೈಸ್. ನಾಳೆಯಿಂದ 15 ಡೇಸು ಅಥವಾ ನಿಮಗೆ ಸೆಪ್ಟೆಂಬರ್ 1st ವೀಕ್ 2nd ವೀಕಲ್ಲಿ ರಿಸಲ್ಟ್ ಬಂದೇ ಬರುತ್ತೆ ಗೈಸ್. ವೆಯ್ಟ್ ಮಾಡೋಣ. ಸೊ ಸಡನ್ ಕ್ವಿಕ್ ಅಪ್ಡೇಟ್ಸ್ಗಾಗಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಸೊ ನಾನು ನಿಮಗೆ ಅದರಲ್ಲಿ ಪ್ರತಿಯೊಂದೂ ಅಪ್ಡೇಟ್ ಹಾಕ್ಬಿಡ್ತೀನಿ. ಇನ್ಸ್ಟಂಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಸೊ ರಿಸಲ್ಟ್ ಬಂದಿದ ತಕ್ಷಣ ನಾನು ಅಲ್ಲಿ ಲಿಂಕ್ ಹಾಕ್ತೀನಿ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಹೋಗಿ ನೋಡಿ ಗೈಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.